ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ಡೋರಿ ಡಿಸೈನ್ನ ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದನ್ನ, ಸ್ಟಿಚ್ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ರೀತಿ ಡೋರಿ ಡಿಸೈನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ರೀತಿ ಬ್ಲೌಸ್ ಪೀಸ ತಗೋಬೇಕು. ಅಗಲ 5 ಇಂಚು, ಉದ್ದ 5 ಇಂಚು, 5 ಇಂಚ್ ಬರುತ್ತಲ್ಲ ಹಾಗೆ ಅದನ್ನು ಟ್ರಯಾಂಗಲ್ ಶೇಪಲ್ಲಿ ಈ ರೀತಿ ಫೋಲ್ಡ್ ಮಾಡಬೇಕು. ನೀಟಾಗಿ ಈ ಕಡೆ ತುದಿ ಮತ್ತು ಈ ಕಡೆ ತುದಿ ಎರಡೂ ನೀಟಾಗಿ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿ. ನಾನು ಆಲ್ರೆಡಿ ಡೋರಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬ್ಲೌಸ್ ಪೀಸಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಒಂದು ಸೈಡ್ ತುದಿನ ಈ ರೀತಿ ಇಟ್ಟು ನೀಟಾಗಿ ಫೋಲ್ಡ್ ಮಾಡಬೇಕು. ನೀಟಾಗಿ ಫೋಲ್ಡ್ ಮಾಡಿದ್ದಾದಮೇಲೆ ಈ ರೀತಿನ ಸ್ಟಿಚ್ ಮಾಡ್ತಾ ಬರಬೇಕು ನಿಧಾನಕ್ಕೆ. ಥ್ರೆಡ್ಡು ಡೋರಿ ಮೇಲೆ ಆಗಬಾರ್ದು, ನೀಟಾಗಿ ಡೋರಿ ಮೇಲೆ ಬರಬೇಕು. ನೀಟಾಗಿ ಸ್ಟಿಚ್ ಮಾಡಬೇಕು. ಒಂದು ಸೈಡ್ ಮತ್ತೆ ಉಲ್ಟಾ ಮಾಡಿ ಮತ್ತೊಂದು ಸೈಡು, ಎರಡು ಸೈಡನ್ನು ಸಹ ಈ ರೀತಿ ಸ್ಟಿಚ್ ಮಾಡಿದ್ದಾದಮೇಲೆ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಬೇಕು. ಥ್ರೆಡ್ ಕಟ್ ಮಾಡಿದ್ದಾದಮೇಲೆ ಎಕ್ಸ್ಟ್ರಾ ಪೀಸ್ ಇರುತ್ತಲ್ಲ ಅದನ್ನು ನೀಟಾಗಿ ಸ್ವಲ್ಪ ಬಿಟ್ಟು ಕಟ್ ಮಾಡಬೇಕು. ಹಾಗೆ ಇದನ್ನು ಥ್ರೆಡ್ ಇಟ್ಕೊಂಡು ಎಳೆದ್ರೆ ಪೀಸು ಸೀದಾ ಆಗ್ಬಿಡುತ್ತೆ. ಈ ರೀತಿ ಮುದ್ದಾಗಿ ಪುಟಾಣಿ ಡೋರಿ ರೆಡಿಯಾಗುತ್ತೆ. ಸಿಂಪಲಾಗಿ ಕಾಣಿಸುತ್ತಲ್ವ? ಈ ರೀತಿ ಮತ್ತೊಂದು ಮಾಡಿಟ್ಕೊಂಡಿದ್ದೀನಿ ನಾನು. ಎರಡು ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.